ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅಕ್ಷಯ ತೃತೀಯ 2024 ಫಲಾಫಲ ನೋಡೋಕೆ ಹೋದಾಗ 7ರಲ್ಲಿ ಗುರು ಮತ್ತು 4ರಲ್ಲಿ ಶನಿ ಸಂಚಾರ ಮಾಡುವುದರ ಜೊತೆಗೆ ಇವರಿಗೆ ಗುರುಬಲ ಈಗ ಪ್ರಾರಂಭ ಆಗಿದೆ. ಅದೃಷ್ಟ ಕೂಡಿ ಬಂದಿರತಕ್ಕಂಥ ಕಾಲ. ಈಗ ಸಂಕಲ್ಪಗಳು ಈಡೇರ್ತಕ್ಕಂಥದ್ದು, ಬಾಕಿ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಆದರೆ ಅರ್ಧಾಷ್ಟಮ ಶನಿ ಅಂತಕ್ಕಂಥದ್ದು ಅಷ್ಟು ಹೆಚ್ಚು ಪ್ರಭಾವ ಇವರಿಗೆ ಬೀರೋದಿಲ್ಲ. ಯಾಕೆಂದರೆ ಗುರು ನೇರವಾಗಿ ಇವ್ರ ಮನೆಯನ್ನು ನೋಡ್ತಾ ಇದ್ದಾನೆ. ಗುರು ಎಲ್ಲಿ ವೃಷಭದಿಂದ ಇವರ ಮನೆಯನ್ನು ನೋಡ್ತಾ ಇರ್ತಕ್ಕಂಥದ್ದು, ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಕಾಲ ಕೂಡ ಇದಾಗಿರೋದ್ರಿಂದ ಇವರಿಗೆ ಸಾಕಷ್ಟು ಶುಭ ಆಗುತ್ತೆ. ಕೈತಪ್ಪಿ ಹೋದ ಆಸ್ತಿ ಬರುತ್ತೆ, ಕೋರ್ಟಿಂದ ಶುಭ ಆಗುತ್ತೆ, ಕಾನೂನು ವ್ಯವಹಾರಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಟ್ಟಿದ್ದಾದರೆ ಒಳ್ಳೆಯದಾಗುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ. ಹಾಗೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಯೋಗ, ಹಳೆಯ ಆಸ್ತಿ ಏನೋ ಮಾರಾಟಕ್ಕೆ ಇಟ್ಟಿದ್ರೆ ಅದರಿಂದ ಶುಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಇಚ್ಛೆಯಂತೆ ವಿದ್ಯಾರ್ಥಿಗಳಿಗೆ ಇಚ್ಛೆಯಂತೆ ಇವತ್ತು ಸಂಕಲ್ಪಗಳು ಈಡೇರ್ತಕ್ಕಂಥದ್ದು. ಪೊಲೀಸ್ ಆಫೀಸರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಔಷಧಿ ವ್ಯಾಪಾರಿಗಳಿರ್ಬೋದು, ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಸರ್ಕಾರಿ ಉದ್ಯೋಗಿಗಳಿಗೆ ಕೀರ್ತಿ ಪ್ರತಿಷ್ಠೆ, ಅದರ ಜೊತೆಗೆ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಕ್ಕಂಥ ಯೋಗ ಕೂಡ ಇವರಿಗೆ ಅದ್ಭುತವಾಗಿರುತ್ತೆ. ಸ್ವಲ್ಪ ಪಿತೃಪೂಜೆ ಮಾಡ್ಕೊಳ್ಳಿ. ಬಹುಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಪಿತೃಪೂಜೆ, ಪಿತೃಗಳನ್ನು ಸ್ಮರಣೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಕೋಪತಾಪಗಳು ಬೇಡ ಅಂತ ಹೇಳುತ್ತೆ. ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ತುಂಬ ಅದೃಷ್ಟ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಈ ರಾಶಿಯವರು 9 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕೆಂಪು ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ಧನಾಧ್ಯಕ್ಷಾಯ ನಮಃ, ಓಂ ಧನಾಧ್ಯಕ್ಷಾಯ ನಮಃ. ಈ ಒಂದು ವೃಶ್ಚಿಕ ರಾಶಿಯವರು ಇವರು ದೀಪಕ್ಕೆ ಎಣ್ಣೆ, ದೇವಸ್ಥಾನದಲ್ಲಿ ದೀಪಕ್ಕೆ ಎಣ್ಣೆ ಕೊಡೋದು, ಆ ಎಣ್ಣೆ ಕೊಡೋದು ಸತತವಾಗಿ ಇವರು 5 ದಿನಗಳ ಕಾಲ ಒಂದು ದೀಪಗಳಿಗೆ ಎಣ್ಣೆಯನ್ನು ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ವೃಶ್ಚಿಕ ರಾಶಿಯವರಿಗೆ ಆ ದೀಪ ಬೆಳಗೋ ಥರ ತಮ್ಮ ಜೀವನದಲ್ಲೂ ಕೂಡ ಕಷ್ಟಗಳೆಲ್ಲ ತೊಲಗಿ ಬೆಳಕು ಕೂಡ ಕಾಣ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ.